ಮತ್ತು ಈ ಸಾಮಾನ್ಯ ಜನರು ಬೇಡಿಕೆಗಳು ಸಾಕಷ್ಟಿದ್ದಾವೆ. ಅದಕ್ಕೆ ಪೂರಕವಾಗಿ ಬಜೆಟ್ ಬರ್ಬೋದಾ ಅಂತ ಹೇಳಿ ಈ ಮುಖ್ಯಮಂತ್ರಿಗಳಿಂದ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಈಗ ಮೊನ್ನೆ ಒಂದು ಹಿಂದಿನ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ PLD ಬ್ಯಾಂಕು ಮತ್ತು DCC ಬ್ಯಾಂಕ್ಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಸೊಸೈಟಿಗಳಲ್ಲಿ ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಅಂತಕ್ಕಂಥದ್ದನ್ನು ನಬಾರ್ಡ್ನಿಂದ ಬಂದಿದೆ ಅಂತಕ್ಕಂಥ ವಿಚಾರ ತಿಳಿದು ಈಗೆಲ್ಲ ರೈತರ ಮನೆಗೆ ಹೋಗಿ ಆ ನೋಟಿಸ್ಗಳನ್ನ ಕೊಟ್ಟು ಈಗ ಉಳಿದಿರ್ತಕ್ಕಂಥದ್ದು ಅಸಲು ಎಷ್ಟು ಅಂತಕ್ಕಂಥದ್ದು ಮನವರಿಕೆ ಮಾಡಿದ್ದಾರೆ. ಮನವರಿಕೆ ಮಾಡಿದ ಸಂದರ್ಭದಲ್ಲಿ ಈಗಾಗಲೇ ಫೆಬ್ರವರಿ 29ನೇ ತಾರೀಕು ಲಾಸ್ಟ್ ಡೇಟ್ ಅಂತಕ್ಕಂಥದ್ದನ್ನು ಒಂದು ಹೇಳಿದ್ದಾರೆ. ಆದರೆ ಈಗ ರೈತರು ಶುಂಠಿ ಇರ್ಬೋದು, ಬೇರೆ ಬೇರೆ ಬೆಳೆಗಳು ಇರ್ಬೋದು, ಬಂದಂಥ ಸಂದರ್ಭದಲ್ಲಿ ಮಾರ್ಕೆಟ್ ಆಗ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ ಟೈಮಲ್ಲೇ ಮಾರ್ಕೆಟ್ ಮಾಡ್ತಾರೆ. ಈಗ 29ನೇ ತಾರೀಕು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಕಡಿಮೆ ಸಮಯ. ಅದನ್ನು ಮಾರ್ಚ್ ಏಪ್ರಿಲು ಮೇವರೆಗೂ ವಿಸ್ತರಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿನ ರೈತರ ನಿರೀಕ್ಷೆ. ಜೊತೆಗೆ ಅಲ್ಪಾವಧಿ ಸಾಲ ಮತ್ತು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅದ್ರ ಮೇಲಿನ ಬಡ್ಡಿ ಮನ್ನಾ ಮಾಡಿದ್ರೂ ಕೂಡ ಅನುಕೂಲ ಆಗ್ತಿತ್ತು ಜನರಿಗೆ, ರೈತರಿಗೆ ಅಂತಕ್ಕಂಥದ್ದು. ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ವಿಶೇಷವಾಗಿ ಹೊಸನಗರ ತಾಲೂಕಿನ ರೈತರು ಸಂಕಷ್ಟದಲ್ಲಿದ್ದಾರೆ. ಕಾರಣ ಒಂದೇ ಒಂದು ನೀರಾವರಿ ಯೋಜನೆಗಳು ಇಲ್ಲ. ಇಲ್ಲೆಲ್ಲ ನಾವು ಈ ರಾಜ್ಯಕ್ಕೆ ಬೆಳಕನ್ನು ಕೊಡೋಕೆ ಹೋಗಿ ನಾವು ಇಲ್ಲಿ ಭೂಮಿಯನ್ನು ಕಳ್ಕೊಂಡು ನಿರಾಶ್ರಿತರು ಮತ್ತು ಮುಳುಗಡೆ ರೈತರೇ ತುಂಬ ಹೋಗಿದ್ದೀವಿ ಇಲ್ಲಿ. ಹಾಗಾಗಿ ಯಾವುದೇ ನೀರಾವರಿ ಯೋಜನೆ ಇಲ್ಲ. ರೈತರು ಭಾಳ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭ ವಿಶೇಷವಾದ ಅನುದಾನವನ್ನು ಈ ಒಂದು ಹೊಸನಗರ ತಾಲೂಕಿನ ಭಾಗಕ್ಕೆ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಜನ ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಹೊಸನಗರ ತಾಲೂಕಿನ ರೈತರ ಪರವಾಗಿ ನಾವು ಒತ್ತಾಯ ಮಾಡೋದಿಷ್ಟೇ, ನಮ್ಮಲ್ಲಿ ಯಾವುದೇ ನೀರಾವರಿ ಯೋಜನೆಗಳಿಲ್ಲ. ಈ ಭಾಗದ ರೈತರಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲ ಮನ್ನಾ ಮಾಡಿದ್ರೆ ಇನ್ನೂ ಅನುಕೂಲ ಆಗ್ತದೆ. ರೈತರು ಒಂದು ಸಲ ನಿಟ್ಟುಸಿರು ಬಿಡ್ತಾರೆ. ಯಾವುದೇ ಒಬ್ಬ ಉದ್ಯಮ ಮಾಡ್ತಕ್ಕಂಥವನು ಲಾಸ್ ಆದಂಥ ಸಂದರ್ಭದಲ್ಲಿ, ಬೇರೆ ಏನೋ ಒಂದು ತೊಂದರೆ ಆದಂಥ ಸಂದರ್ಭದಲ್ಲಿ ಅವರಿಗೆ ನಾನಾ ರೀತಿಯ ಉಪಯೋಗಗಳಿದ್ದಾವೆ. ಆದರೆ ರೈತ ಸಾಲ ಮಾಡಿ ಬೆಳೆ ಬೆಳೆದು 1 ವರ್ಷದ್ದು 2 ವರ್ಷದ ಬೆಳೆ ಬೆಳೆದು ಇವತ್ತು ಯಾವ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ವಾಪಸ್ ತೀರ್ಸೋಕ್ಕೆ ಆಗ್ತಾಯಿಲ್ಲ. 6 ತಿಂಗಳಿಂದನೇ ಬಡ್ಡಿ ಕಟ್ಟಕ್ಕೆ ಹೇಳ್ತಾರೆ, ಅಸಲಲ್ಲಿ ಒಂದು ಕಂತು ಕಟ್ಟಕ್ಕೆ ಹೇಳ್ತಾರೆ. ದೀರ್ಘಾವಧಿ ಸಾಲ ಅಂತ ಹೇಳಿದ್ರೆ ದೀರ್ಘವಾಗಿ ಬರ್ತಕ್ಕಂಥ ಬೆಳೆಗಳಿಗೆ ತಗೊಳ್ತಕ್ಕಂಥ ಸಾಲ. ಉದಾಹರಣೆಗೆ ಅಡಿಕೆ ಇರ್ಬೋದು, ದೀರ್ಘಾವಧಿ ಬೆಳೆ 6 ವರ್ಷದಿಂದ ಸಣ್ಣ ಶುರು ಆಗ್ತದೆ, 7, 8, 10 ವರ್ಷಕ್ಕೆ ಅದ್ರ ಫಸಲು ಬರೋದು. ಆದರೆ ಹಾಕಿರ್ತಕ್ಕಂಥ ರೈತ 6 ತಿಂಗಳಿಗೆ ಅದ್ರ ಕಂತು ಬಂದರೆ ಹೆಂಗೆ ಕಟ್ತಾನೆ? ಕಟ್ಟಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇದರಲ್ಲಿ ತಾಂತ್ರಿಕವಾಗಿ ದೋಷಗಳಿದ್ದಾವೆ. ಲೋನ್ ಕೊಡೋಂಥ ಸಂದರ್ಭದಲ್ಲಿ ಯಾವ ಬೆಳೆಗೆ ನಾವು ಲೋನ್ ಕೊಟ್ಟಿದ್ದೀವಿ, ಅದರಿಂದ ಬೆಳೆ ಬರ್ತಕ್ಕಂಥ ಫಸಲು ಯಾವಾಗ ಅದನ್ನು ನೋಡಿ ರಿಕವರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ರಬ್ಬರು ಈಗ 5-6 ವರ್ಷದ ಮೇಲೆ ಟ್ಯಾಪಿಂಗಿಗೆ ಬರ್ತದೆ. ಕೆಲವು ಜಮೀನಲ್ಲಿ 8-10 ವರ್ಷ ಬೇಕು ಟ್ಯಾಪಿಂಗ್ ಬರೋಕ್ಕೆ. ಅಡಿಕೆನೂ ಕನಿಷ್ಠ ಅಂದರೆ ಒಳ್ಳೆ ಬೆಳೆ ಬರೋಕ್ಕೆ 10 ವರ್ಷ ಬೇಕು. ಇವ್ರು 6 ತಿಂಗಳಿಗೆ ಕಂತು ಕಟ್ಟಕ್ಕೆ ಹೇಳಿದ್ರೆ ಯಾವ ಬೆಳೆಯಿಂದ ಕಟ್ತಾನೆ? ಆ ಕಂತು ಕಟ್ಟೋಕ್ಕಾಗಿ ಇನ್ಯಾರ ಹತ್ರನೂ ಬಡ್ಡಿ ಸಾಲ ಮಾಡ್ತಾನೆ ರೈತ. ಆ ಬಡ್ಡಿ ಸಾಲನೂ ತೀರ್ಸೋಕ್ಕಾಗದೆ, ಈ ಕಂತು ಕಟ್ಟೋಕ್ಕಾಗದೆ ಇವತ್ತು ಜಮೀನುಗಳು ಹರಾಜಾಗೋಂಥ ಪರಿಸ್ಥಿತಿಗೆ ತಲುಪ್ತಾ ಇದ್ದಾವೆ. ಇದನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಇದನ್ನು ಭಾಳ ಎಚ್ಚರಿಕೆಯಿಂದ ರೈತರ ಪರವಾಗಿ ಸರ್ಕಾರಗಳು ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಈ ತಾಲೂಕಿನ ರೈತರ ಪರವಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ.